ಎಲ್ಲರಿಗೂ ನಮಸ್ಕಾರ. ತುಂಬ ದಿನದ ನಂತರ ಸಂನಮ್ ಕ್ರಿಯೇಟರ್ಸ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇಂದಿನ ತರಗತಿಯಲ್ಲಿ ಭಾಷೆಯ ಅರ್ಥ, ಅದರ ಸ್ವರೂಪ, ಅದರ ಲಕ್ಷಣಗಳು ಮತ್ತು ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಭಾಷೆಯಲ್ಲಿ ಉಪಭಾಷೆ ಅಂತಕ್ಕಂಥದ್ದು ಒಂದು ವಿಷಯ ಇದೆ. ಆ ಉಪಭಾಷೆಯ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಶೀರ್ಷಿಕೆ ಏನಪ್ಪ ಅಂತಂದರೆ ಅದು ಉಪಭಾಷೆಯ ಅರ್ಥ, ಸ್ವರೂಪ ಮತ್ತು ವಿಧಗಳು. ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಉಪಭಾಷೆ ಬಗ್ಗೆ ಒಂದು ಪೀಠಿಕೆ ಏನಪ್ಪ ಅಂತಂದರೆ, ಒಂದು ಭಾಷೆ ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಒಂದೇ ರೀತಿಯಲ್ಲಿ ಬಳಕೆಯಲ್ಲಿ ಇರಲು ಸಾಧ್ಯವೇ ಇಲ್ಲ. ಒಂದು ಸ್ವತಂತ್ರ ಭಾಷೆಯಲ್ಲಿ ಕಾರಣಾಂತರಗಳಿಂದ ಕಾಲಕ್ರಮೇಣವಾಗಿ ಅನೇಕ ಉಪಭಾಷೆಗಳು ಕಾವಲೊಡೆಯುತ್ತವೆ. ಈಗ ನಮ್ಮ ಕನ್ನಡದಲ್ಲಿ ಅನೇಕ ರೀತಿಯಲ್ಲಿ ಕಾವಲೊಡೆದಿದೆ. ಕನ್ನಡ ಭಾಷೆಯು ತನ್ನ 2000 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಒಂದೇ ರೀತಿಯಾಗಿ ಬೆಳೆದು ಬಂದಿಲ್ಲ. ಹೌದಾ? ಬೆಳೆದು ಬಂದಿದೆಯಾ? ಇಲ್ಲ. ಅಂದರೆ ನಮ್ಮ ಭಾಷೆ ಅಂತಕ್ಕಂಥ 2000 ವರ್ಷಗಳ ಸುದೀರ್ಘ ಇತಿಹಾಸ ಇದ್ದರೂ ಕೂಡ ಅದು ಒಂದೇ ರೀತಿಯಾಗಿ ಬೆಳೆದು ಬಂದಿಲ್ಲ. ಅದು ತನ್ನ ಭಾಷಾ ರಚನೆಯಲ್ಲಿ ಮತ್ತು ಆ ಅಕ್ಷರಗಳ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಹೊಂದಿರುತ್ತದೆ ಅಂತಕ್ಕಂಥ ನಾವು ತಿಳ್ಕೊಂಡಿದ್ದೀವಿ. ವಿವಿಧ ಕಾಲಘಟ್ಟಗಳಲ್ಲಿ ತನ್ನದೇ ಆದ ಬದಲಾವಣೆಗಳಿಗೆ ಉಗ್ಗಿಕೊಂಡು ಬಂದಿರತಕ್ಕಂಥದ್ದು ಇದೇ ಒಂದು ಭಾಷೆ. ಅದು ಯಾವುದೇ ಭಾಷೆ ಆಗಿರ್ಬೋದು. ವಿಸ್ತಾರವಾದಂತಹ ಭೌಗೋಳಿಕ ಪ್ರಾಂತ್ಯದ ಭಾಷೆಯಾಗಿ ಕನ್ನಡದಲ್ಲಿ ಏಕರೂಪತೆ ಕಂಡುಬಂದಿಲ್ಲ. 9ನೇ ಶತಮಾನದ ಶ್ರೀವಿಜಯ ಹೇಳುವಂತಹ ದಕ್ಷಿಣೋತ್ತರ ಮಾರ್ಗಗಳು ಕನ್ನಡದ ಪ್ರಾದೇಶಿಕ ಭಾಷೆಗಳ ಬಗ್ಗೆ ಹೇಳುತ್ತವೆ ಎಂದರೆ ತಪ್ಪಾಗಲಾರದು. ಅಂದರೆ ಶ್ರೀವಿಜಯ ಅಂತಕ್ಕಂಥವರು ದಕ್ಷಿಣೋತ್ತರ ಮಾರ್ಗಗಳನ್ನು ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಅದರಲ್ಲಿ ಕನ್ನಡದ ಪ್ರಾದೇಶಿಕ ಉಪಭಾಷೆಗಳ ಬಗ್ಗೆ ಹೇಳುತ್ತದೆ ಅಂತಂದರೆ ಅದು ತಪ್ಪಾಗಲಾರದು. ಒಂದು ಭಾಷೆಯು ಆ ಭಾಷೆಯನ್ನಾಡುವಂತಹ ಜನರ ನಡುವೆ ಸಂವಹನದಲ್ಲಿ ಇದ್ದರೆ ಮಾತ್ರ ಅದು ಬಹುಕಾಲ ಉಳಿಯುವಂಥದ್ದು. ಅಂದರೆ ಈ ಒಂದು ಭಾಷೆ ಅಂತಕ್ಕಂಥದ್ದು ಇದೆ ಅಂತಂದರೆ ಅದು ತನ್ನ ಹುಟ್ಟಿನಿಂದ ಅದು ಜನರ ನಡುವೆ ಸಂವಹನ ಕ್ರಿಯೆಯಲ್ಲಿ ಇದ್ದರೆ ಮಾತ್ರ ಅದು ಬಹುಕಾಲ ಉಳಿಯುತ್ತದೆ. ಇಲ್ಲಂಗಿರೋದು ಕ್ಷುಲ್ಲಕ ಭಾಷೆ ಆಗ್ಬೋದು. ಇದು ನಾವು ಉದಾಹರಣೆಯನ್ನು ಹಿಂದೆ ಕೊಟ್ಟಿದ್ದೀವಿ. ಅಂದರೆ ಈಗ ಕನ್ನಡ ಅಂತಕ್ಕಂಥದ್ದು ಸಂವಹನದಲ್ಲಿ ಇದೆ ಅಂತಂದರೆ ಇದು ಎಷ್ಟು ವರ್ಷಗಳಾದರೂ 10 ವರ್ಷಗಳಾದರೂ ಕೂಡ 10,000 ವರ್ಷಗಳಾದರೂ ಕೂಡ ಅದು ಇತಿಹಾಸ ಪುಟದಲ್ಲಿ ಅದು ಬಹುಕಾಲ ಉಳಿಯುವಂಥದ್ದು. ಇಲ್ಲಂಗಿದ್ರೆ ಸಂಸ್ಕೃತ ಭಾಷೆಯಂತಹ, ಪಾರ್ಸಿ ಭಾಷೆಯಂತಹ, ಪೋರ್ಚುಗಲ್ ಭಾಷೆಯಂತಹ ಈ ರೀತಿಯಾಗಿರ್ತಕ್ಕಂಥ ಭಾಷೆಗಳೇನಿದ್ದಾವೆ ಅವುಗಳು ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂದಿದ್ದಾವೆ. ಯಾಕೆಂದರೆ ಅಲ್ಲಿ ಸಂವಹನ ಕ್ರಿಯೆ ಅಷ್ಟಾಗಿ ಇಲ್ಲ. ಬಹುಕಾಲ ಉಳಿಬೇಕು ಅಂತಂದರೆ ಅದು ಜನರ ನಡುವೆ ಸಂವಹನ ಕ್ರಿಯೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈ ಉಪಭಾಷೆಯ ಅರ್ಥ ಏನು? ಈ ಉಪಭಾಷೆಯ ಅರ್ಥ ಏನಪ್ಪ ಅಂತಂದರೆ, ಮೂಲ ಅಥವಾ ಪ್ರಧಾನ ಭಾಷೆಯಿಂದ ಒಂದು ಪ್ರಾಂತ ಭಾಷೆಯು ಅಥವಾ ಒಂದು ಸಮಾಜದ ಜನರ ಭಾಷೆಯು ತುಸು ಭಿನ್ನವಾಗಿ ತನ್ನದೇ ಆದಂತಹ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತವೆ. ಇಂತಹ ಭಾಷೆಗಳನ್ನು ಆ ಭಾಷೆಯ ಉಪಭಾಷೆಗಳು ಡೈಲ್ಯಾಕ್ಟ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಡೈಲ್ಯಾಕ್ಟ್ಸ್ ಅಂತೇಳಿ ನಾವು ಕರಿತೀವಿ. ಮೂಲ ಅಥವಾ ಪ್ರಧಾನ ಭಾಷೆಯಿಂದ ಅಂದರೆ ಉದಾಹರಣೆ ಹೇಳಬೇಕು ಅಂದರೆ ಅದು ನಮ್ಮ ಕನ್ನಡ ಭಾಷೆಯಿಂದ, ಅದು ಯಾವುದೇ ಭಾಷೆ ಆಗಿರ್ಬೋದು. ಒಂದು ಪ್ರಾಂತ ಭಾಷೆ ಇದೆ. ಆ ಭಾಷೆಯಲ್ಲಿ ಒಂದು ಸಮಾಜದ ಜನರು, ಆ ಸಮಾಜದ ಜನರು ಭಾಷೆಯು ಅವರು ಆಡುವಂಥ ಭಾಷೆ ಒಂದು ಚೂರು ತುಸು ಭಿನ್ನವಾಗಿ ಕಾಣುತ್ತೆ. ಆ ತುಸು ಭಿನ್ನವಾಗಿ ಕಾಣುವಂತಹ ಭಾಷೆಯಲ್ಲಿನೇ ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಹೊಂದಿರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಉಪಭಾಷೆಗಳು, ಡೈಲ್ಯಾಕ್ಟ್ಸ್ ಅಂತೇಳಿ ನಾವು ಕರಿತೀವಿ. ಇದು ಉಪಭಾಷೆಯ ಅರ್ಥ. ಇನ್ನು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದು ಮತ್ತೊಂದು ವ್ಯಾಖ್ಯಾನ ಯಾವುದಪ್ಪ ಅಂದರೆ, ವಿಶಿಷ್ಟತೆಯನ್ನು ಹೊಂದಿರುವಂತಹ ಪ್ರಧಾನ ಭಾಷೆಯಲ್ಲಿನ ಒಳ ಪ್ರಭೇದಗಳ ಗುಂಪನ್ನು ನಾವು ಉಪಭಾಷೆ ಅಂತೇಳಿ ನಾವು ಕರಿತೀವಿ. ಅಂದರೆ ಒಂದು ವಿಶಿಷ್ಟತೆಯನ್ನು ಹೊಂದಿರ್ತಿತ್ತು ಆ ಭಾಷೆ ಯಾವುದಪ್ಪ ಅಂದರೆ ಅದಕ್ಕೊಂದು ಪ್ರಧಾನ ಭಾಷೆ ಅಂತಕ್ಕಂಥದ್ದು ಇರುತ್ತೆ. ಆ ಪ್ರಧಾನ ಭಾಷೆಯಲ್ಲಿ ಅದರ ಒಳಗಿನ ಪ್ರಭೇದದ ಒಂದು ಗುಂಪು. ಅಂದರೆ ಈಗ ಉದಾಹರಣೆಗೆ ನಮ್ಮ ಕನ್ನಡ ಇದೆ ಅಂತಂದರೆ ಆ ಕನ್ನಡ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಭಾಷೆ. ಆ ಕನ್ನಡ ಭಾಷೆಯಲ್ಲಿ ಒಳ ಪ್ರಭೇದವಾಗಿ ಯಾವುದೋ ಒಂದು ಭಾಷೆ ಇರುತ್ತೆ. ಆ ಭಾಷೆಯನ್ನು ನಾವು ಉಪಭಾಷೆ ಅಂತೇಳಿ ನಾವು ಕರಿತೀವಿ. ಮತ್ತೊಂದು ವ್ಯಾಖ್ಯಾನ ಏನಪ್ಪ ಅಂತಂದರೆ, ಒಂದು ಭಾಷೆಗೆ ಸೇರಿದ ಅನೇಕ ಪ್ರಾದೇಶಿಕ ಮತ್ತು ಸಾಮಾಜಿಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಂಥ ಭಾಷೆಯೇ ಉಪಭಾಷೆ ಅಂತೇಳಿ ನಾವು
ಕರಿತೀವಿ. ಅಂದರೆ ಒಂದು ಭಾಷೆಗೆ ಸೇರಿದಂತಹ ಅನೇಕವಾಗಿ ಪ್ರಾದೇಶಿಕ ಅಥವಾ ಸಾಮಾಜಿಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಅದು ಒಂದು ಸಾಮಾಜಿಕ ಒಂದು ಭೌಗೋಳಿಕ ಕ್ರಿಯೆಯಾಗಿ ಕೂಡ ಇರುತ್ತೆ. ಅದರ ವೈಶಿಷ್ಟ್ಯತೆಗಳನ್ನು ಒಂದು ಒಳಗೊಂಡಿರುತ್ತೆ ಮತ್ತು ಸಾಮಾಜಿಕವಾಗಿ ವೈಶಿಷ್ಟ್ಯತೆಗಳನ್ನು ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಉಪಭಾಷೆ ಅಂತೇಳಿ ನಾವು ಕರಿತೀವಿ. ಅಂಥ ಉಪಭಾಷೆಗಳನ್ನ ನಾವು ನೋಡ್ತಾ ಹೋದಾಗ ಪ್ರಮುಖವಾಗಿ ನಾವು ಇದರ ಸ್ವರೂಪ ಅಂತಕ್ಕಂಥದ್ದು ಏನು, ಇದರ ಈ ಉಪಭಾಷೆಯ ಸ್ವರೂಪ ಅಂತಕ್ಕಂಥ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾದಂಥ ಅಂಶ. ಒಂದು ಭಾಷೆಯನ್ನಾಡುವಂಥ ಜನರಲ್ಲಿ ಸಂಸರ್ಗ ಹೆಚ್ಚಾದಷ್ಟು ಅದರ ಮಾತಿನಲ್ಲಿ ಅವರ ಮಾತಿನಲ್ಲಿ ಏಕರೂಪತೆ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಹಾಗೆಯೇ ಒಂದು ಭಾಷೆಯ ಜನರ ನಡುವೆ ಸಂಪರ್ಕ ಕಡಿಮೆ ಇದ್ದಷ್ಟು ಅವರ ಭಾಷೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದೇ ಬರ್ತವೆ. ಈ ವ್ಯತ್ಯಾಸಗಳು ಕೂಡ ಹೆಚ್ಚಾದಂತೆ ಅವು ಆ ಭಾಷೆಯ ಉಪಭಾಷೆಗಳು ಅಂತ ಅನ್ನಿಸ್ಕೊಳ್ತವೆ. ಉಪಭಾಷೆಗಳ ನಡುವೆ ಅಂತರ ಹೆಚ್ಚಾದಂತೆಲ್ಲ ಕಾಲಾನಂತರದಲ್ಲಿ ಅವು ಸ್ವತಂತ್ರ ಭಾಷೆಗಳು ಕೂಡ ಆಗಬಹುದು ಅಂತಕ್ಕಂಥದ್ದು ಇದರ ಒಂದು ಸ್ವರೂಪ ಅಂತಕ್ಕಂಥದ್ದು ತಿಳಿಸುತ್ತೆ. ಉಪಭಾಷೆಗಳನ್ನು ಗುರುತಿಸಲು ನಮಗಿರುವಂತಹ ಆಧಾರಗಳಂತಂದರೆ ಆ ಭಾಷೆಯ ಶಬ್ದ ರಚನೆ, ಮಾತಿನ ರೂಪ ಆಗಿರ್ಬೋದು, ಅಲ್ಲಿ ಕಾಕು ಅಂತಾಗಿದೆ, ಅಥವಾ ಮಾತಿನ ಚಾಕಚಕ್ಯತೆ ಅಂತ ನಾವು ಹೇಳ್ಬೋದು, ವಾಕ್ಯ ರಚನೆ, ಪದ ಸಮೂಹ ಮತ್ತು ಶಬ್ದ ಉಚ್ಚಾರಣೆ. ಈ ಒಂದು ಅಂಶಗಳನ್ನು ನಾವು ನೋಡಿದಾಗ ಅದರ ಸ್ವರೂಪವನ್ನು ನಾವು ತಿಳ್ಕೊಬೋದು. ಅಂದರೆ ಒಂದು ಭಾಷೆಯನ್ನು ಆಡ್ತಿರ್ಬೇಕಾದ್ರೆ ಅದು ಜನರ ನಡುವೆ ಸಂಸರ್ಗದಲ್ಲಿ ಅದು ಹೆಚ್ಚಾದಷ್ಟು ಅವರ ಮಾತಿನಲ್ಲಿ ಏಕರೂಪತೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಆ ಜನರ ನಡುವೆ ಸಂಪರ್ಕ ಕಡಿಮೆ ಇದ್ದಷ್ಟು ಆ ಭಾಷೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ಈ ವ್ಯತ್ಯಾಸಗಳು ಹೆಚ್ಚಾದಂತೆ ಅವು ಆ ಭಾಷೆಯ ಮೂಲ ಭಾಷೆಗಳು ಅಂತೇಳಿ ಅನ್ನಿಸ್ಕೊಳ್ತಾ ಹೋಗ್ತವೆ. ವ್ಯತ್ಯಾಸ ಕಂಡಷ್ಟು ಕೂಡ ಆ ಭಾಷೆಯಲ್ಲಿ ಉಪಭಾಷೆಗಳು ಬರ್ತಾ ಹೋಗ್ತವೆ. ಆ ಉಪಭಾಷೆಗಳ ನಡುವೆ ಅಂತರ ಹೆಚ್ಚಾದಷ್ಟು ಕಾಲಾನಂತರ ಸಮಯ ಕಳೆದಂಗೆ ಅವು ಸ್ವತಂತ್ರ ಭಾಷೆಗಳಾಗಿ ಮಾರ್ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಉಪಭಾಷೆಗಳನ್ನು ಗುರುತಿಸಲು ನಮಗಿರ್ತಕ್ಕಂಥ ಆಧಾರಗಳು ಯಾವ್ಯಾವಪ್ಪ ಅಂದರೆ, ಒಂದು ಶಬ್ದ ರಚನೆ, ಮಾತಿನ ಚಾಕಚಕ್ಯತೆ, ವಾಕ್ಯ ರಚನೆ, ಪದ ಸಮೂಹ ಮತ್ತು ಶಬ್ದಾಚಾರಣೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇವುಗಳು ಪ್ರಮುಖ ಅಂಶಗಳು. ಪ್ರಮುಖವಾಗಿ ಈ ಉಪಭಾಷೆಯ ವಿಧಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಉಪಭಾಷೆಗಳ ರೀತಿಯು ಎರಡು ಬಗೆಯದಾಗಿ ಇರುತ್ತೆ ಅಂತಕ್ಕಂಥದ್ದು ನಮಗೆ ತಿಳ್ಕೊಳ್ಬೇಕು. ಅಂದರೆ ಈ ಉಪಭಾಷೆ ಅಂತಕ್ಕಂಥ ಎರಡು ರೀತಿಯಾಗಿ ಬಗೆಯಲ್ಲಿ ಇದ್ದಾವೆ. ಅದರಲ್ಲಿ ಮೊದಲನೇದು ಪ್ರಾದೇಶಿಕ ಉಪಭಾಷೆ, ರಿಜಿನಲ್ ಡೈಲ್ಯಾಕ್ಟ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ಪ್ರಾದೇಶಿಕ ಉಪಭಾಷೆ ಅಂತಂದರೆ ಏನು ಅಂತಂದರೆ, ವಿಶಾಲ ಭೂಪ್ರದೇಶದಲ್ಲಿರುವ ಒಂದು ಭಾಷೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ವೈಶಿಷ್ಟ್ಯತೆಗಳು ಕಂಡು ಬಂದರೆ ಅದನ್ನು ಆ ಭಾಷೆಯ ಪ್ರಾದೇಶಿಕ ಉಪಭಾಷೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅಂದರೆ ಒಂದು ಭೂಪ್ರದೇಶದಲ್ಲಿರ್ತಕ್ಕಂಥ ಒಂದು ಭಾಷೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ವೈಶಿಷ್ಟ್ಯತೆಗಳು ಕಂಡು ಬಂದರೆ ಅದನ್ನು ಆ ಭಾಷೆಯ ಉಪಭಾಷೆ ಅಂತೇಳಿ ನಾವು ಕರಿತೀವಿ. ಅದನ್ನು ಪ್ರಾದೇಶಿಕ ಉಪಭಾಷೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಪ್ರಮುಖವಾಗಿ ಭೂಪ್ರದೇಶ ಅಂದರೆ ಭೌಗೋಳಿಕವಾಗಿರ್ತಕ್ಕಂಥದ್ದು, ಅಲ್ಲಿ ಒಂದಿಷ್ಟು ಆ ಭಾಷೆಯಲ್ಲಿ ವೈಶಿಷ್ಟ್ಯತೆಗಳು ಕಂಡುಬರ್ತವೆ. ಅಂದರೆ ಪ್ರಕೃತಿ ಅಲ್ಲಿನ ಪರಿಣಾಮವನ್ನು ಬೀರಿರುತ್ತೆ. ಉದಾಹರಣೆಗೆ ಮೈಸೂರು ಕನ್ನಡ, ಧಾರವಾಡ ಕನ್ನಡ, ಕಲಬುರಗಿ ಕನ್ನಡ, ಮಂಗಳೂರು ಕನ್ನಡ. ಅಲ್ಲಿ ಆ ಭಾಷೆಯನ್ನಾಡುವಂತಹ ಜನರ ಶಬ್ದ ಉಚ್ಚಾರಣೆ, ಮಾತಿನ ಚಾಕಚಕ್ಯತೆ ಅಥವಾ ಮಾತಿನ ಕಾಕು, ಮತ್ತು ಆ ಶಬ್ದ ಸಮೂಹ ಮತ್ತು ಪದ ಸಮೂಹ ಅಂತಕ್ಕಂಥದ್ದು ಏನಿದೆ ಇವುಗಳು ಪ್ರಮುಖವಾಗಿ ಕಾರಣ ಆಗ್ತವೆ. ಎರಡನೇದು ಯಾವುದಪ್ಪ ಅಂದರೆ ಸಾಮಾಜಿಕ ಉಪಭಾಷೆಗಳು, ಸೋಷಿಯಲ್ ಡೈಲೆಕ್ಟ್ಸ್ ಅಂತೇಳಿ ನಾವು ಕರಿತೀವಿ. ಈ ಸೋಷಿಯಲ್ ಡೈಲೆಕ್ಟ್ಸ್ ಏನಪ್ಪ ಅಂತಂದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುತ್ತಿರುವ ವಿವಿಧ ಜನಾಂಗ, ಧರ್ಮ, ಜಾತಿ ಮತ್ತು ವಿವಿಧ ವರ್ಗಗಳ ಜನರು ಮಾತನಾಡುವಂಥ ಭಾಷೆಯು ವಿಭಿನ್ನವಾಗಿ ಇರುತ್ತೆ. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರಲ್ಲಿ ಅಲ್ಲಿ ವಿವಿಧವಾಗಿ ಜನಾಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು ಮತ್ತು ವಿವಿಧ ವರ್ಗಗಳ ಜನರು ಮಾತನಾಡುವಂಥ ಭಾಷೆಯು ವಿಭಿನ್ನವಾಗಿರ್ತಕ್ಕಂಥದ್ದು ಗಮನಿಸ್ಬೋದು. ಇದನ್ನೇ ಆ ಭಾಷೆಯ ಸಾಮಾಜಿಕ ಉಪಭಾಷೆ ಅಂತೇಳಿ ನಾವು ಕರಿತಾ
ಹೋಗ್ತೀವಿ. ಉದಾಹರಣೆಗೆ ಸೋಲಿಗ ಕನ್ನಡ, ಹವ್ಯಕ ಕನ್ನಡ, ಗೌಡ ಕನ್ನಡ, ಬಡಗ ಕನ್ನಡ, ಹಾಲಕ್ಕಿ ಕನ್ನಡ, ಜೇನುಕುರುಬ ಕನ್ನಡ, ಧೀವರ ಕನ್ನಡ, ಬಂಟರ ಕನ್ನಡ ಇತ್ಯಾದಿ. ಈ ಉಪಭಾಷೆಗಳ ನಡುವೆ ಸಾಮರಸ್ಯ ಉಂಟು ಮಾಡುವ ಏಕೈಕ ಸಾಧನ ಅಂತಂದರೆ ಅದು ಪ್ರಮಾಣ ಭಾಷೆ, ಅಂದರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಥವಾ ಶಿಷ್ಟ ಭಾಷೆ. ಅಂದರೆ ನಿರ್ದಿಷ್ಟ ಪ್ರದೇಶದ ಜನರೆಲ್ಲರೂ ಕೂಡ ಒಪ್ಪಿಯಾಗುವಂಥ ಭಾಷೆಯನ್ನು ನಾವು ಪ್ರಮಾಣ ಭಾಷೆ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಜನಾಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಮತ್ತು ವಿವಿಧ ವೃತ್ತಿಗಳಿಗೆ ಅನುಸಾರವಾಗಿ ಜನರು ಮಾತಾಡುವಂಥ ಭಾಷೆಯನ್ನು ನಾವು ಅಲ್ಲಿ ಭಿನ್ನ ಅಂತಕ್ಕಂಥದ್ದು ಕಾಣುತ್ತೆ. ಅಂದರೆ ಪ್ರಧಾನ ಭಾಷೆಯಲ್ಲಿ ಒಳಗೆ ಅದನ್ನೇ ಆ ಭಾಷೆಯ ಸಾಮಾಜಿಕ ಉಪಭಾಷೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅದರಲ್ಲೇ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಯಾವ್ಯಾವಪ್ಪ ಅಂದರೆ ಸೋಲಿಗ ಕನ್ನಡ, ಹವ್ಯಕ ಕನ್ನಡ, ಗೌಡ ಕನ್ನಡ, ಬಡಗ ಕನ್ನಡ, ಹಾಲಕ್ಕಿ ಕನ್ನಡ, ಜೇನುಕುರುಬ ಕನ್ನಡ, ಧೀವರ ಕನ್ನಡ, ಬಂಟರ ಕನ್ನಡ ಇತ್ಯಾದಿ ಉಪಭಾಷೆಗಳನ್ನು ನಾವು ನೋಡ್ತೀವಿ. ಈ ಉಪಭಾಷೆಗಳ ನಡುವೆ ಸಾಮರಸ್ಯ ಉಂಟು ಮಾಡುವಂತಹ ಏಕೈಕ ಸಾಧನ ಅಂತಂದರೆ ಅದು ಪ್ರಮಾಣ ಭಾಷೆ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತಂದರೆ ಶಿಷ್ಟ ಭಾಷೆ ಅಂತ ನಾವು ಕರಿತಾ ಹೋಗ್ತೀವಿ. ಅಂದರೆ ನಿರ್ದಿಷ್ಟ ಪ್ರದೇಶದ ಜನರೆಲ್ಲೂ ಕೂಡ ಒಪ್ಪಿಗೆ ಆಗುವಂತಹ ಭಾಷೆ ನಾವು ಪ್ರಮಾಣ ಭಾಷೆ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಇಷ್ಟು ಈ ಒಂದು ಉಪಭಾಷೆಯ ಅರ್ಥ, ಅದರ ಸ್ವರೂಪ, ಅದರ ವಿಧಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಎಲ್ಲ ಕೂಡ ಆಲ್ ಅಂತೇಳಿ ನೀವು ಕ್ಲಿಕ್ ಮಾಡಿದರೆ ನಾನು ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರ್ತಾ ಹೋಗ್ತವೆ. ಪ್ರತಿಯೊಬ್ಬರು ಕೂಡ ಯೂಸ್ಫುಲ್ ಆಗುವಂತಹ, ಅಂದರೆ ಎಲ್ಲರಿಗೂ ಕೂಡ ಸಹಾಯಕವಾಗುವಂಥ ಮತ್ತು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಅಂಶಗಳು ಇದರಲ್ಲಿ ಪ್ರಮುಖವಾಗಿ ಅಡಗಿವೆ ಅಂತ ಹೇಳ್ತಾ ಧನ್ಯವಾದಗಳು.